ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ನನ್ ಮಾತನ್ ಸ್ವಲ್ಪ ಕೇಳು. ಅಲ್ಲ, ನಿನ್ನೆ ರಾತ್ರಿ ಏನಾಯ್ತು ಅಂತ ನಿಜವಾಗ್ಲೂ ನಿನ್ ಕ್ಲಾರಿಟಿ ಇದ್ಯಾ? ಮಣಿ, ನೀನು ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ಸುಮ್ನೆ ಇಲ್ಲಿಂದ ಹೋಗು. ಅಯ್ಯೋ ಹುಚ್ಚಿ, ನಾನ್ ನಿಂಗೆ ಬುದ್ಧಿ ಹೇಳ್ತಿಲ್ಲ ಕಣೆ. ನೋಡು, ನಿಂಗೊಂದು ಫ್ಯಾಕ್ಟ್ ಹೇಳ್ತೀನಿ. ನಾನು ದುರ್ಗನ್ನ ತುಂಬಾ ವರ್ಷದಿಂದ ಹತ್ರದಿಂದ ನೋಡಿದೀನಿ. ಅವಳು ಯಾರಿಗೂ ಕೆಟ್ಟದನ್ನ ಬಯಸೋಳಲ್ಲ. ಅಂತದ್ರಲ್ಲಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನನ್ನ ನೋಯಿಸ್ತಾಳ? ನೋವೇ ಚಾನ್ಸೇ ಇಲ್ಲ. ನೀನೇ ಅವಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಹಿತಾ? ಸಾಕ್ ನಿಲ್ಸು ಮಣಿ. ಆ ದುರ್ಗಾ ಹೆಸರು ಮತ್ತೆ ಎತ್ತಬೇಡ. ಈ ಮನೇಲಿ ಯಾರು ನನ್ನ ನಂಬ್ತಿಲ್ಲ. ದುರ್ಗಾ ನನ್ನ ಸಾಯ್ಸಕ್ ಬಂದಿದ್ನ ನಾನೇ ನೋಡಿದ್ದೀನಿ. ಆದ್ರೆ ನೀವೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಂಗೆ ಯಾರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಯಾರು ನನ್ನ ಇಷ್ಟಪಡ್ತಿಲ್ಲ. ಹೋಗಿ, ನಂಗೆ ಯಾರು ಬೇಡ. ಪುಟ್ ಮೇಡಮ್, ದಿಸ್ ಇಸ್ ತ್ರೀ ಮಚ್. ನೀನು ಸುಮ್ಮನೆ ದುರ್ಗಾ ಮೇಲೆ ಕೋಪ ಮಾಡ್ಕೋತಿದ್ಯಾ? ಶಿ ಇಸ್ ಸೋ ಇನ್ನೋಸೆಂಟ್. ನೀನ್ ಯೋಚನೆ ಮಾಡೋ ರೀತಿನೇ ಸರಿ ಇಲ್ಲ ಅನ್ಸ್ತಿದೆ. ಮಣಿ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಇಲ್ಲಿಂದ ಹೊರಟೋಗು. ಹಿತಾ, ದುರ್ಗಾ ಯಾವತ್ತೂ ನಿನ್ ಕೆಟ್ಟದ್ ಮಾಡಲ್ಲ. ನೀನ್ ಸತ್ಯ ತಿಳ್ಕೊಳ್ಳೋ ದಿನ ಬಂದೇ ಬರುತ್ತೆ. ಜಸ್ಟ್ ವೇಟ್. ಹೋಗು ಇಲ್ಲಿಂದ. ಅಯ್ಯಯ್ಯೋ ಪಾಪ, ನಮ್ಮನೆ ಮಹಾರಾಣಿ ಹಿತಾಪುಟ್ಟ ಈ ರೀತಿ ಕೋಪದಲ್ಲಿ ಕೂತಿದ್ಯಲ್ಲೇ. ನಿನ್ನನ್ನು ಹಿಂಗೆ ನೋಡಿದ್ರೆ ನನ್ನ ಕರುಳೆಲ್ಲ ಕಿತ್ತು ಆಚೆ ಬಂದ್ಬಿಡತ್ತೆ ಅಲ್ವೇ? ಇಷ್ಟು ದೊಡ್ಡ ಮನೇಲಿ ನಿನ್ನ ನೋಡ್ಕೊಳ್ಳೋರು ಯಾರು ಇಲ್ವಾ? ಛೇ, ನಂಗೀಗ ಯಾರ ಹತ್ರನೂ ಮಾತಾಡಕ್ ಇಷ್ಟ ಇಲ್ಲ. ಹೋಗಿ ಇಲ್ಲಿಂದ. ಅಯ್ಯೋ, ಯಾಕಮ್ಮ ಕೋಪ ಮಾಡ್ಕೋತೀಯಾ? ನಿನ್ನ ಪರಿಸ್ಥಿತಿ ನೋಡಿ ಏನೋ ಅಯ್ಯೋ ಪಾಪ ಅನ್ಸಿ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಬಂದಪ್ಪ. ಆ ದುರ್ಗಾ ನಿನ್ನ ಹೆತ್ತ ತಾಯಿ ಸ್ಥಾನ ತುಂಬಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಿನಗೆ ಯಾವತ್ತೋ ಹೇಳಿದ್ದೆ. ನೀನು ನನ್ನ ಮಾತು ಕೇಳಿದ್ಯಾ? ಇಲ್ಲ. ನೀನು ಆ ದುರ್ಗನ ದೇವತೆ ಅನ್ಕೊಂಡಿದ್ದೆ. ಅವಳು ಯಾವತ್ತೂ ತಪ್ಪೇ ಮಾಡಲ್ಲ ಅಂತ ನಂಬಿದ್ದೆ. ಆದ್ರೆ ಈಗೇನಾಯ್ತು? ಆ ನಿನ್ನ ದೇವತೆ ರಾತ್ರೋ ರಾತ್ರಿ ರಾಕ್ಷಸಿ ಆಗ್ಬಿಟ್ಟಿದ್ದಾಳೆ, ಗೊತ್ತಾ? ನೋಡ್ಹಿತ, ಆ ದುರ್ಗಾ ನಿನಗೆ ಸಾಕ್ ತಾಯಿ ಅಷ್ಟೇ. ನಿನ್ನ ಹೆತ್ತ ತಾಯಿ ಅಂಬಿಕಾ ಇದ್ದಾಳಲ್ಲ, ಅವಳ ಸ್ಥಾನ ತುಂಬಕ್ ಸಾಧ್ಯನೇ ಇಲ್ಲ ಅಂತೀನಿ. ನೀನು ಅವಳನ್ನ ನಂಬಿದ್ದಕ್ಕೆ ನಿನಗೆ ತಕ್ಕ ಶಾಸ್ತಿನೇ ಮಾಡಿದಾಳೆ. ನೋಡ್ಹಿತ, ಈಗ್ಲಾದ್ರೂ ಅರ್ಥ ಮಾಡ್ಕೋ. ಆ ದುರ್ಗನ ಕಣ್ಣು ಮುಚ್ಕೊಂಡು ನಂಬೋದನ್ನ ನಿಲ್ಲಿಸ್ಬಿಡು. ಅವಳಿಗೆ ನಿನ್ನ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ, ಗೊತ್ತಾ? ಆ ದುರ್ಗಾ ಇದ್ದಾಳಲ್ಲ, ನಿನ್ನನ್ನು ನಿಮ್ಮಪ್ಪನು ದೂರ ಮಾಡೋದಕ್ಕೆ ಪ್ಲಾನ್ ಮಾಡ್ತಿರ್ತಾಳೆ. ಏನಪ್ಪ, ನನಗನ್ಸಿದ್ದನ್ನ ನಾನು ಹೇಳ್ದೆ. ಕೇಳಂಗಿದ್ರೆ ಕೇಳು, ಬಿಡಂಗಿದ್ರೆ ಬಿಟ್ಕ. ಏನೇ ಆದರೂ ಪಾಪ ಕಣೆ ನೀನು. ಎಲ್ಲರೂ ನಿನಗೆ ಮೋಸ ಮಾಡೋರೆ ಆಗ್ಬಿಟ್ರಪ್ಪ. ಛೇ, ಇದು ಹೀಗೆ ಮುಂದುವರೆದ್ರೆ ಆ ದುರ್ಗಾ ಇದ್ದಾಳಲ್ಲ, ನಿಮ್ಮಪ್ಪನ ತಲೆ ಕೆಡಿಸಿ ನಿನ್ನನ್ನು ಒಂದಿನ ಅನಾಥಾಶ್ರಮಕ್ಕೆ ಕಳಿಸ್ಬಿಡ್ತಾಳೆ. ಏನ್ ನೋಡ್ತಿದ್ಯಾ? ಯೋಚನೆ ಮಾಡು. ಬರ್ಲಾ? ಯಾರು ಸರಿ ಇಲ್ಲ. ಎಲ್ಲರೂ ನಂಗೆ ಮೋಸ ಮಾಡ್ತಾರೆ. ನಾನು ಯಾರನ್ನೂ ನಂಬಲ್ಲ. ನಂಗೆ ನಿಂಗೆ ನೋಡಕ್ ಇಷ್ಟ ಇಲ್ಲ. ನಿನ್ ಧ್ವನಿ ಕೇಳಕ್ ಇಷ್ಟ ಇಲ್ಲ. ನೀನ್ ಈ ಮನೆಯಲ್ಲಿ ಇರೋದು ನಂಗೆ ಬೇಕಾಗಿಲ್ಲ. ಹೊರಟೋಗು ಇಲ್ಲಿಂದ. ನೀ ನನಗೆ ಮೋಸ ಮಾಡಿದ್ಯಾ. ನೀ ನನ್ನ ಮನೆಯಲ್ಲಿ ಇರಬೇಡ. ಹೋಗು. ದುರ್ಗಾ ನಿನಗೆ ಅಮ್ಮನ ತರ. ಅವಳೇ ನೀನು ತೊಂದರೆ ಕೊಡ್ತಾಳೆ. ದುರ್ಗಾ ನನ್ನ ಅಮ್ಮ ಅಲ್ಲ. ನನ್ನ ಅಮ್ಮಗೂ ಇವಳಿಗೆ ಯೋಗ್ಯತೆ ಇಲ್ಲ.
ಅಲ್ಲಮ್ಮ ಮಹಾತಾಯಿ, ಒಲೆ ಮೇಲೆ ಏನೋ ಇಟ್ಬಿಟ್ಟು ಗಾಢವಾಗಿ ಯೋಚನೆ ಮಾಡ್ತಾ ಇದೀಯಾ? ಕ್ಷಮಿಸಿ ಮೇಡಮ್, ಏನೋ ಯೋಚನೆ ಮಾಡ್ತಿದ್ದೆ, ಮರ್ತೋಯ್ತು. ಹೂನಮ್ಮ, ಅದೇ ಏನೋ ಯೋಚನೆ ಮಾಡ್ತಿದ್ಯಲ್ಲ, ಏನದು? ಅಲ್ವೇ ಮನೇಲಿ ಇಷ್ಟು ರಂಪ ರಾಮಾಯಣ ಆಗ್ತಾ ಇದ್ರು ನನಗೇನು ಸಂಬಂಧನೇ ಇಲ್ಲ ಅಂತ ಇರ್ತೀಯಲ್ಲ, ನಿನ್ನ ಜಿಡ್ ಹಿಡಿದಿರೋ ಮನಸ್ಸಿಗೆ ಮೆಚ್ಚಲೇಬೇಕು ಕಣೆ. ಅಲ್ವೇ ದುರ್ಗಾ? ಹಿತ ನನ್ನ ಮಗಳು, ಅವಳು ನನಗೆ ಪ್ರಾಣ, ನಾನಂದ್ರೆ ಅವಳಿಗೆ ಪ್ರಾಣ, ಅವಳಂದ್ರೆ ನಂಗೆ ತುಂಬಾ ಇಷ್ಟ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಿದ್ಯಲ್ಲ, ಷರತ್ತು ಸಿಕ್ಕಿದ ತಕ್ಷಣ ಆ ಮಗುನ್ ಏನೇ ಮಾಡಕ್ ಹೊರಟಿದ್ದೆ ನೀನು? ಮೇಡಮ್, ಏನು ಹೇಳ್ತಿದ್ದೀರಾ ನೀವು? ಪುಟ್ ಮೇಡಮ್ ನಾನೇನು ಮಾಡ್ತೀನಿ? ಅಯ್ಯೋ, ನೀನ್ ಏನು ಮಾಡಿಲ್ಲ ಅಂತಂದ್ರೆ ಅವಳು ನಿನ್ ಮುಖ ಯಾಕೆ ನೋಡ್ತಾ ಇಲ್ಲ? ನಿನ್ ಹೆಸರು ಕೇಳಿದ್ರೆ ಸಾಕು ಕೆಳಗಿಂದ ಮೇಲ್ಗಡೆವರು ಉರ್ಕೊಂಡ್ ಬೀಳ್ತಾಳೆ. ನೀನ ನೋಡಕ್ ಅಸಹ್ಯ ಪಡ್ತಿದ್ದಾಳೆ ಕಣೆ, ಅಲ್ವೇ? ಅಂತದ್ ಏನೇ ಮಾಡ್ದೆ ಅವಳಿಗೆ? ಮೇಡಮ್, ದಯವಿಟ್ಟು ಹೀಗೆಲ್ಲ ಹೇಳ್ಬೇಡಿ. ಅವಳಿನ್ನೂ ಚಿಕ್ಕವಳು, ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಆದ್ರೆ ಅದೆಲ್ಲ ತಾತ್ಕಾಲಿಕ ಅಷ್ಟೇನೆ. ಅವಳ ನಾನು ನನ್ನ ಪ್ರಾಣ. ಸುಮ್ನಿರೆ, ಸಾಕ್ ನಿನ್ ನಾಟಕನ. ಅಲ್ವೇ, ಆ ಪುಟ್ಟ ಮಗು ಮನಸ್ಸನ್ನ ಮುರಿದು ಈಗ ದೊಡ್ಡದಾಗ ನೆಪ ಹೇಳ್ತಿದ್ಯಾ? ನೀನ್ ಈ ಮನೆ ಕಾಲಿಟ್ಟಾಗ್ಲೇ ನಾನು ಬಡ್ಕೊಂಡೆ, ಗೊತ್ತು ಗುರಿ ಇಲ್ದಿರೋಳ್ನ ಈ ಮನೆ ಒಳಗಡೆ ಸೇರಿಸ್ಕೋಬೇಡಿ ಅಂತ. ನನ್ ಮಾತ್ ಕೇಳಿದ್ರಾ? ಮೊದ್ಲು ಈ ಮನೆಗೆ ಕೇರ್ ಟೇಕರ್ ಆಗಿ ಬಂದೆ, ಹಿತನ್ ಚೆನ್ನಾಗಿ ತಲೆ ಕೆಡಿಸ್ದೆ, ಆಮೇಲೆ ನಮ್ ಷರತ್ತುನ ಬುಟ್ಟಿಗೆ ಹಾಕೊಂಡೆ, ಮದ್ವೆನೂ ಮಾಡ್ಕೊಂಡೆ. ಕೆಲಸದವಳನ್ನ ತಗೊಂಡ್ ಬಂದು ಈ ಮನೆ ಸೊಸೆ ಅಂತ ಎಲ್ರೂ ಸೇರಿ ಸಿಂಹಾಸನದ ಮೇಲೆ ಕೂರ್ಸಿದ್ರು. ನಿನ್ನ ದೆಸೆಯಿಂದ ಈ ಮನೆ ಎಲ್ಲ ಹಾಳಾಗಿ ಹೋಯ್ತು ಕಣೆ. ನಾನು ಬಡ್ಕೊಂಡೆ, ನನ್ನ ಮಾತು ಕೇಳಿದ್ರಾ? ಇಲ್ಲ. ನೋಡ್ ದುರ್ಗಾ, ಕೆಲಸದವಳು ಎಷ್ಟೇ ಮೆರೆದ್ರು ಅವಳು ಕೆಲಸದವಳೆ, ತಾಯಿ ಆಗಕ್ ಸಾಧ್ಯ ಇಲ್ಲ. ನೀನು ನಮ್ಮ ಹಿತನಿಗೆ ಒಳ್ಳೆ ತಾಯಿ ಆಗಕ್ ಸಾಧ್ಯನೇ ಇಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ಪಾಪ ನಮ್ ಹಿತನ್ಗೆ ಇವತ್ತು ಗೊತ್ತಾಗಿದೆ ಅಲ್ವೇ? ಅವಳಿಗೆ ನೀನ್ ಬೇಡ ಅಂತ ಅಂದ್ಮೇಲೆ ನಿನಗೆ ಈ ಮನೇಲಿ ಏನ್ ಕೆಲಸ ಅಂತ? ಅತ್ತೆ